ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಗುಡ್ ನ್ಯೂಸು ಇದೆ, ಬ್ಯಾಡ್ ನ್ಯೂಸು ಇದೆ. ಲೈಫಲ್ಲಿ ಎಲ್ಲನೂ ಕೂಡ ಚೆನ್ನಾಗಿ ಆಗಬೇಕಿದ್ರೆ ಏನಾದರೂ ಒಂದು ಅಟ್ಕಾಯಿಸ್ಕೊಳುತ್ತೆ ಗುರು. ಅದೇ ಥರ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ಗೆ ಆಗಿರೋದು. ಸೊ ನಿನ್ನೆ ನಾವು ಪಟ್ನಾ ಪೈರೇಟ್ಸ್ ವಿರುದ್ಧ ಫಸ್ಟ್ ಮ್ಯಾಚ್ನ ಗೆಲ್ತೀವಿ, 3ಕ್ಕೆ 3 ಹ್ಯಾಟ್ರಿಕ್ ಹೊಗೆ ಹಾಕ್ಕೊಂಡು ಅದಾದಮೇಲೆ ಒಂದು ಮ್ಯಾಚ್ ಹೆಂಗೋ ಕಷ್ಟಪಟ್ಟು ಸ್ವಲ್ಪ ಡಾಮಿನೇಟ್ ಮಾಡಿ ಪಟ್ನಾ ಪೈರೇಟ್ಸ್ ವಿರುದ್ಧ ಗೆದ್ವಿ. ಓಕೆ, ಬಟ್ ನೆನ್ನೆನೇ ಕೂಡ ಒಂದು ಅಪ್ಡೇಟ್ ಬಂದಿದೆ ಮಗ, ಶಾಕಿಂಗ್ ಅಂತಲೇ ಹೇಳ್ತೀನಿ. ಸೊ ಅಂಕುಶ್ ರಾತಿ ನಮ್ಮ ಕ್ಯಾಪ್ಟನ್ನು ಈ ಒಂದು ಸೀಸನ್ ಇವ್ರನ್ನ ಕ್ಯಾಪ್ಟನ್ ಮಾಡಿದ್ರು, ಬೆಂಗಳೂರು ಬುಲ್ಸ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ಬಿಟ್ಟು, ಸೊ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿರು ಅಂತ ಹೇಳ್ಬಿಟ್ಟು BC ರಮೇಶ್ ಇವ್ರನ್ನ ಕ್ಯಾಪ್ಟನ್ ಮಾಡಿದ್ರು. ಸೊ ಸ್ಟಾರ್ಟಿಂಗ್ 2 ಮ್ಯಾಚಸ್ನ ಆಡಿಸಿದ್ರು, ಆಮೇಲೆ ಕ್ಯಾಪ್ಟನ್ ಆಗಿ ಆಡಿಸಿದ್ರು. 3ನೇ ಮ್ಯಾಚು ಆಕಾಶನ್ನ ಕ್ಯಾಪ್ಟನ್ ಮಾಡ್ತಾರೆ, ಎಲ್ರಿಗೂ ಶಾಕು. ಬಟ್ ಅಂಕುಶ್ ರಾತಿ ಸ್ಟಾರ್ಟಿಂಗ್ 7 ಇಲ್ಲ. ಓಕೆ, 4ನೇ ಮ್ಯಾಚು ಪಟ್ನಾ ಪೈರೇಟ್ಸ್ ವಿರುದ್ಧ ಅಂಕುಶ್ ರಾತಿ ಇಲ್ಲ, ಕ್ಯಾಪ್ಟನ್ನ ಯೋಗೇಶ್ ಕೊಡ್ತಾರೆ. ಮಗ ಏನಾಗ್ತಾ ಇದೆ ಬೆಂಗಳೂರು ಬುಲ್ಸ್ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸೊ ಇದ್ರಲ್ಲಿ 4 ಮ್ಯಾಚಸಲ್ಲಿ 4 ಡಿಫ್ರೆಂಟು ಕ್ಯಾಪ್ಟನ್ಗಳಾಗ್ಬಿಟ್ಟಿದ್ದಾರೆ ಆಲ್ರೆಡಿ. ಅಂಕುಶ್ ರಾತಿ ಮಾತ್ರ ಎಲ್ಲೂ ಕಾಣಿಸ್ಕೋತಾನೆ ಇಲ್ಲ, ಸ್ಕ್ವಾಡಲ್ಲೂ ಕಾಣಿಸ್ಕೋತಾ ಇಲ್ಲ, ಸಿಟ್ಟಿಂಗ್ ಇರ್ತಾರಲ್ಲ. ಸೊ ಬೇರೆ ಪ್ಲೇಯರ್ಸು ಸ್ಟಾರ್ಟಿಂಗ್ 7 ಆದಮೇಲೆ ಕೋಚ್ ಜೊತೆ ಎಲ್ಲ ಕೂತ್ಕೊಂಡಿರ್ತಾರೆ ಔಟ್ಸೈಡಲ್ಲಿ, ಅಲ್ಲೂ ಕೂಡ ಕಾಣಿಸ್ಕೋತಾ ಇಲ್ಲ. ಏನೋ ದೊಡ್ಡದಾಗಿ ಆಗಿದೆ ಅಂತ ನೋಡೋದಕ್ಕಿಂತ ಮುಂಚೆ ನೆನ್ನೆ ಅಪ್ಡೇಟ್ ಬಂದಿದೆ, ಅಂಕುಶ್ ರಾತಿ ಬೆಂಗಳೂರು ಬುಲ್ಸ್ನ ಬಿಟ್ಟಿದ್ದಾರೆ ಅಂತ. ಸೊ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ, ಬಟ್ ಅಫಿಷಿಯಲ್ ಆಗಿ ಬರ್ತಾರೋ ಇನ್ಫಾರ್ಮೇಷನ್ನ ಪ್ರಕಾರ ಅಂಕುಶ್ ರಾತಿ ಅವರು ಬೆಂಗಳೂರು ಬುಲ್ಸ್ನ ಅಫಿಷಿಯಲ್ ಪೇಜ್ನ ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಿದ್ದಾರೆ. ಮತ್ತು ಅವ್ರ ಅಕೌಂಟಲ್ಲಿ ಇರ್ತದಲ್ಲ ಪೋಸ್ಟ್ಗಳು ರಿಲೇಟೆಡ್ ಆಗಿ ಬೆಂಗಳೂರು ಬುಲ್ಸ್ಗೆ ಏನೇನಾಗಲ್ಲ ಹಾಕ್ಕೊಂಡಿರ್ತಾರೆ, ಅದೆಲ್ಲನೂ ಕೂಡ ಡಿಲೀಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲೇನೋ ದೊಡ್ಡದಾಗಿ ಆಗ್ತದೆ ಆ್ಯಕ್ಚುಲಿ. ಸೊ ಬೆಂಗಳೂರು ಬುಲ್ಸು 3ಕ್ಕೆ 3 ಹೊಗೆ ಹಾಕ್ಕೊಂಡು ನಿನ್ನೆ ಫಸ್ಟ್ ಮ್ಯಾಚ್ನ ಗೆದ್ದರು. ಎಲ್ಲ ಫ್ಯಾನ್ಸ್ಗೂ ಖುಷಿ ಏನೋ ಆಯಿತು, ಬಟ್ ನಿನ್ನೆ ಕೂಡ ಸ್ವಲ್ಪ ಮೇಯ್ನ್ ಡಿಫೆಂಡರ್ ಗುರು ಅವರು ನಮಗೆ ಎವ್ರಿ ಸೀಸನ್ ಬೇರೆ ಟೀಮ್ಗೆಲ್ಲ ಪರ್ಫಾರ್ಮ್ ಮಾಡಿದರು. ಇಲ್ಲಿ BC ರಮೇಶ್ ಅವ್ರಿಗೂ ಏನೋ ಕಿತಾರ್ಡಗಳಾಗಿರ್ಬಹುದೇನೋ, ಕ್ಯಾಪ್ಟನ್ಸಿನೋ ಇಲ್ಲ ಅಂಕುಶ್ ರಾತಿ BC ರಮೇಶ್ ಮಾತು ಕೇಳಿರಲ್ವೋ, ಇಲ್ಲ BC ರಮೇಶ್ ಅವರು ಅಂಕುಶ್ ರಾತಿ ಮಾತು ಕೇಳಿದ್ರಲ್ವೋ, ಏನೋ ಒಳಗಡೆ ನಡೆದಿರ್ತಾ ಇದೆಲ್ಲ ನಮಗಂತೂ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ಇನ್ನು BC ರಮೇಶ್ ಅವರು ಎಲ್ಲೂ ಕೂಡ ಸ್ಟೇಟ್ಮೆಂಟ್ನ ಕೊಟ್ಟಿಲ್ಲ. ನಿನ್ನೆ ಮ್ಯಾಚ್ ಗೆದ್ದ ಮೇಲೆ ಒಂದು ಪ್ರೆಸ್ ಕಾನ್ಫರೆನ್ಸ್ನ ಮಾಡ್ತಾರೆ, ಬಟ್ ಅದರಲ್ಲಿ ಅವ್ರು ಹೇಳ್ಕೊಂಡಿರೋ ಪ್ರಕಾರ ಅಂಕುಶ್ ರಾತಿ ಬಗ್ಗೆ ಏನೂ ಕೂಡ ಹೇಳ್ಕೊಂಡೇ ಇಲ್ಲ. ಜಸ್ಟು ಅಲ್ಲಿ ರಿಪೋರ್ಟರ್ಸ್ಗಳಿರ್ತಾರಲ್ಲ, ಅವರು ಕ್ವಶನ್ನ ಕೇಳ್ತಾರೆ. ಸೊ ಹೆಂಗೆ ನೀವು 3 ಮ್ಯಾಚ್ನ ಸೋತ್ಬಿಟ್ಟು ಈ ಥರ 4ನೇ ಮ್ಯಾಚ್ನ ಗೆದ್ರಿ ಹಂಗೆಲ್ಲ ಕೇಳ್ತಾರೆ, ಏನು ಸ್ಟ್ರಾಟಜಿಗಳು ಏನು ಪ್ಲ್ಯಾನ್ ಅಂತ. ಸೊ ಅವ್ರು ಸಿಂಪಲಾಗಿ ಉತ್ತರ ಕೊಟ್ಟಿದ್ದು, ನಾವು ಯಾವ ಥರ ಸ್ಟ್ರಾಟಜಿ ಏನೂ ಮಾಡಿಲ್ಲ ಮಗ ಅಂತ ಏನು ಹೇಳಿಲ್ಲ. ಸೊ ಈ ಥರ ಏನೂ ಸ್ಟ್ರಾಟಜಿ ಮಾಡಿಲ್ಲ, ಜಸ್ಟು ಹೋಗಿ ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ಅಲ್ಲಿ ತೋರಿಸಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಎವ್ರಿ ಗೇಮ್ ಎಫರ್ಟ್ ಹಾಕಿ ಅಷ್ಟೇ ಹೇಳ್ಕೊಟ್ಟಿದ್ದು ನಾನು, ಅದನ್ನು ಕೂಡ ಮಾಡಿದ್ದಾರೆ. ಸೊ ಈ ಒಂದು ಮ್ಯಾಚಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ವಿ. ಆ್ಯಕ್ಚುಲಿ ಎವ್ರಿ ಮ್ಯಾಚ್ ನಾವು 3 ಮ್ಯಾಚು 3 ರೈಡರ್ನ ಹಾಕೋತಾ ಇದ್ವಿ. ಈ ಒಂದು ಮ್ಯಾಚು ಡಿಫೆಂಡರ್ನ ಜಾಸ್ತಿ ಹಾಕೊಂಡ್ವಿ, ಮತ್ತು 2 ರೈಡರ್ನ ಅಷ್ಟೇ ಹಾಕೊಂಡಿದ್ದು ಅಂತ ಹೇಳ್ಕೊಂಡ್ರು. ಅಷ್ಟು ಬಿಟ್ಟರೆ ಅಂಕುಶ್ ರಾತಿ ಬಗ್ಗೆ ಏನು ಕೂಡ ಒಂದು ಕನ್ಕ್ಲೂಷನ್ ಕೊಡಲಿಲ್ಲ, ಏನಾಗಿದೆ ಯಾಕೆ ಇವರು ಹಾಕ್ಕೊಂಡಿಲ್ಲ ಅಂತ ಏನು ಹೇಳಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ. ಸೊ ನಿಮ್ಮ ಪ್ರಕಾರ ನಿಮ್ಗೇನಾದರೂ ಗೊತ್ತಿದ್ದರೆ ಅಂಕುಶ್ ರಾತಿ ಬಗ್ಗೆ ಕಾಮೆಂಟ್ ಮಾಡಿ. ಸೊ 3-4 ವೀಕ್ಸ್ ಬ್ಯಾಕು ಅಂಕುಶ್ ರಾತಿ ಬಗ್ಗೆ ಎಲ್ಲರೂ ಕೇಳ್ತಾಯಿದ್ರು ಮಗ. ಅಂಕುಶ್ ರಾತಿ ಅವಾಗ ಇನ್ನೂ ಬೆಂಗಳೂರು ಬುಲ್ಸ್ನ ಜಾಯ್ನ್ ಆಗಿರಲಿಲ್ಲ. ಸೊ ಏನಾಯಿತು ಬ್ರೋ ಇವರು ನಮಗೆ ಮೇನ್ ಡಿಫೆಂಡರು ನಮ್ಮ ಬೆಂಗಳೂರು ಬುಲ್ಸ್ಗೆ ಹಂಗೆಲ್ಲ ಕೇಳ್ತಾಯಿದ್ರು. ಸೊ ಇವಾಗ ನೋಡಿದ್ರೆ ಇವಾಗ ಅವ್ರ ಬಗ್ಗೆನೇ ಇವಾಗ ಅಪ್ಡೇಟ್ಗಳು ಹೋಗ್ತಾನೆ ಇದೆ. ಸೊ ಎಲ್ಲಿ ಏನಾಯಿತು ಅಂತ ಇವ್ರ ಬಗ್ಗೆನೇ ಮಾಡೋದಾಯಿತು ಗುರು ಜಾಸ್ತಿ ವೀಡಿಯೋಗಳು ನನ್ನ ಯೂಟ್ಯೂಬ್ ಚಾನಲಂತೂ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಏನಾದರೂ ಬಂದರೆ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಮಾಡ್ಕೊಳ್ಳಿ. ಮತ್ತು ಮೋರ್ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮಗ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ, ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗಿದ್ರೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಸಿ ಬಾಯ್ಸ್.